ಸ್ವಲ್ಪ ಹೆಂಗೆ ಕಾವು ಜಾಸ್ತಿ ಹೆಚ್ಚಿಗೆ ಆಗ್ತದೆ ನೋಡ್ರಿ. ಇದು ಕರಗ್ಕೋತ ಹೋಗ್ತದೆ. ಹಂಗೆ ಸ್ವಲ್ಪ ಕರಗಲಿ ತೋರಿಸ್ತೀನಿ ನಿಮ್ಗೆ. ನಾ ಒಂದು ಚಮಚ ತೊಗೊಂಡು ಹಾಗೆ ಕೈ ಆಡಿಸ್ರಿ. ಸ್ವಲ್ಪ ನೀರಾಗೆ ಪೂರ ಬಿಡ್ಲೋಗ್ತದೆ ನೋಡ್ರಿ. ಇದು ಎಷ್ಟು ತಿಳಿ ಆಗ್ತದೆ ಅಂತಂದ್ರೆ ನೋಡ್ರಿ, ಎಲ್ಲ ಸುಟ್ಟಿ ತಿಳಿ ಆಗ್ತದೆ ನೋಡ್ರಿ. ಕ್ಲಿಯರಾಗಿ ತಿಳಿ ಆಯ್ತು ನೋಡ್ರಿ. ಈಗ ಈ ಥರ ಉಕ್ಕು ಬರ್ತದೆ ನೋಡ್ರಿ. ಇದು ಉಕ್ಕು ಬಂದು ಪೂರ ಎಲ್ಲ ಇದ್ರೊಳಗಿಂದ ಸುಟ್ಟು ಭಾಳ ತಿಳಿ ಆಗ್ತದೆ ನೋಡ್ರಿ. ಉಕ್ಕು ಬರುವಾಗ ಸ್ವಲ್ಪ ಸಣ್ಣ ಇಡಬೇಕು ರೀ, ಇಲ್ಲಾಂದ್ರೆ ಫುಲ್ಲಾಗಿ ಚೆಲ್ತದ್ರಿ ಇದು. ನಿಮ್ಮ ಕಡೆ ಹೆಂಗೆ ತುಪ್ಪ ಕಾಸ್ತೀರಂತ ಹೇಳ್ರಿ. ಮತ್ತು ಇದು ನಮ್ಮ ಊರಾಗ ಇದು ನಮ್ಮ ಅವ್ವರು ಏನು ಮಾಡ್ತಿದ್ರು ಅಂತಂದ್ರೆ, ಊರಾಗ ಇದಕ್ಕೆ ಬೂದಿಲಿಂದ ಪಾಳೆ ಹೊಡಿತಿದ್ರು ನೋಡ್ರಿ. ನೀರಾಗ ಎದ್ದಿ ಇದ್ರೊಳಗೆ ಬಿಡೋದು. ಆಮೇಲೆ ಎಲೆ ಇದ್ದವ್ರು ಭೀ ಎಲೆನೂ ಹೊಡಿಬೋದು, ಬೂದಿಲ್ ಭೀ ಹೊಡಿಬೋದು, ಉಪ್ಪಿಲ್ ಭೀ ಹೊಡಿಬೋದು. ಉಪ್ಪ ಅಂದ್ರೆ ಸಣ್ಣ ಉಪ್ಪು ಅಲ್ರಿ, ದಪ್ಪನ ಉಪ್ಪು, ಹಳ್ಳಿನ ಉಪ್ಪು ಇರ್ತದಲ್ಲ ಅದು. ಈ ಥರ ಉಪ್ಪು ಇರ್ತದೆ ನೋಡ್ರಿ. ಈ ಥರ ಉಪ್ಪು ತೊಗೊಂಡು ಈ ತಮ್ಮನ ಕಣ್ಣಿ ಇರ್ತದಲ್ಲ, ಸ್ವಾದ ಬರ್ತದೆ ಅದು. ಇದೇನು ಕರಗಲ್ರಿ ಇದ್ರೊಳಗೆ. ಕರೆ ಅಂದ್ರೆ ಇದ್ರ ನೀರಿನ ಔಷಧಿ ಸಲಕೇನು ಒಂದು ಬಟ್ಲಾಗ ನೀರಾಗಿ ಎದ್ದು ಹಿಂಗೆ ಹಾಕಿಬಿಟ್ರೆ ಮುಗಿದು ಹೋಯ್ತು ನೋಡ್ರಿ. ಈಗ ತೊಗೊಂಡಿಲ್ಲ. ಈಗ ಅವಾಗ ತುಪ್ಪ ಕಾಸೋದು ಐತೆ ನೋಡ್ರಿ. ಈಗ ಒಂದು 4 ಕಿಲೋ ಆಗೋಷ್ಟು ಹಾಕ್ತಿರ್ಬೋದು ರೀ. 4 ಕಿಲೋ ಅಂತಂದ್ರೆ ಭೀ ಈಗ ಹ್ಯಾಂಗೆ ಕಿಲೋ ಅದ ಅಂದ್ರೆ 1000 ರೂಪಾಯಿ ಕಿಲೋ ಅದ. ಈಗ ನಮ್ದು ಎಷ್ಟು ಆಯ್ತು ಅಂತಂದ್ರೆ 250 ರೂಪಾಯಿ ಆಗ್ತಿರ್ಬೋದು ರೀ. ನಾವು ಖರೀದಿ ತೊಗೊಳೋದು ಹಾಲು. ನಮ್ಮ ಮನೆಗೆ ಏನು ಎಮ್ಮೆ ಇಲ್ಲ, ಆಕಳಿಲ್ಲ, ಏನಿಲ್ಲ. ಊರಾಗಿದ್ರೆ ಕಟ್ಬೋದಿತ್ತು. ಇಲ್ಲಿ ಸಿಟಿ ಒಳಗೆ ಬಂದು ನಾವೇ ಕಿರಾಯಲ್ಲಿ ಇಟ್ಕೊಂಡು ಇನ್ನೂ ಮನೆ ಕಟ್ಟಬೇಕು. ಮನೆ ಕಟ್ಟಿಲ್ಲ, ಪ್ಲಾಟ್ ಅದ. ಎಲ್ಲ ಮನೆಗಳಲ್ಲಿ ಸ್ವತಃ ಪ್ಲಾಟೇ ತೊಗೊಂಡಿದ್ದೆವು. ಅಂದ್ರೆ ಅದೇನದ ಎಲ್ಲ ಅದು ಸ್ವಲ್ಪ ಹಾಳಾಗಿತ್ತು, ಅದು ಬಿಟ್ಟು ಬಂದ್ವಿ. ಈಗ ಕಿರಾಯಿ ಮನೆ ಆಗಿತ್ತು, ಮಕ್ಕಳು ಸಾಲಿಗೆ ಸನಿ ಆಗ್ತದೆ ಅಂತಂದು ಹೇಳಿ ಕಟ್ಟಬೇಕು ನೋಡ್ರಿ. ಇನ್ನೂ ಆಗ್ತಾಯಿಲ್ಲ ಕಟ್ಟೋಕೆ. ಮಕ್ಕಳು ಫೀಸ ಅದು ಇದು ಕಟ್ಟೋಕ್ಕೆ ಟೈಮ್ ಆಗ್ಲತ್ತದ. ಘಮ್ ಅಂತ ಇದೆ ನೋಡ್ರಿ. ಸ್ಮೆಲ್ ಎಷ್ಟು ಬರ್ತಾಯಿದೆ. ಈಗ ಯಾರು ತುಪ್ಪ ಕಾಸ್ಯಾರ, ಯಾರಿಗೆ ವಾಸನೆ ಗೊತ್ತದ ಅವ್ರಿಗಷ್ಟೇ ಗೊತ್ತು ನೋಡ್ರಿ ಇದ್ರ ಮಹಿಮ. ಇದೆಲ್ಲ ಈ ರೀತಿ ಹತ್ಕೊತದ ನೋಡ್ರಿ. ಇದೆಲ್ಲ ಹಲಸ ಇದೆಲ್ಲ ಹೋಗಿ ಕುಂಡಿರ್ತದೆ. ಹಾಲು ಸ್ವಲ್ಪ ಇನ್ನೂ ಸ್ವಲ್ಪ ಅಲ್ಲಿ ತನಕ ನಾವು ಬಟ್ಟಲುಗಳು ತೊಗೊಂಬರಿ. ಮುಚ್ಚಬೇಕು, ಸ್ಮೆಲ್ ಹೋಗಲ್ಲ. ಈ ರೀತಿ ನೀವು ಎಲೆನೂ ಹಾಕೋಬೋದು. ಚಿಕ್ಕ ನೋಡ್ರಿ ಹೆಂಗೆ ಹಾಕೋದು. ಇದಕ್ಕೂ ಮುಚ್ಚಾಗಿಟ್ಟಿದ್ದಾರೆ ನೋಡ್ರಿ. ತುಪ್ಪ ಇಟ್ಟು ಕಾವಿರ್ತದೆ. ಬಂದ್ ಮಾಡಿದ್ರಿಗೆ ಹಾಗೆ ಸ್ವಲ್ಪ ಒಂದು 5-10 ನಿಮಿಷ ಆಗಲಿ ಆರೋಣ. ಅದಕ್ಕೆ ಸೋಸ್ ತೆಗ್ಯಾರಲ್ಲ. ತುಪ್ಪದ ಮಿಳಿ ತೊಗೊಂಡೆ ನೋಡ್ರಿ ನಾ ಇಲ್ಲಿ. ಇದು 4 ಕಿಲೋ ಮೇಲೆ ಆಗ್ತದೆ ನೋಡ್ರಿ. ಇದು ಪೈಲನೇ ಸೋಸಿದ ಮೊನ್ನೆ ಇದ್ರೊಳಗೆ ಹಾಕ್ತೀನಿ ನೋಡ್ರಿ. ಚಲೋನೇ ಅದ ಒಳಗೆ. ಈ ಚಾ ಸೋಸ ಜಡ್ಡಾಗ ಹಾಕ್ತೀನಿ ನೋಡ್ರಿ ನಾ. ಇದು ಎಲ್ಲ ಕಡಕ್ ಆಗ್ಯದ ನೋಡ್ರಿ. ಈಗ ಇದು ಏನು ಮಾಡಬೇಕು, ತಿನ್ಬೇಕ್ರಿ.
ಅದೊಂದು ಪ್ಲೇಟ್ದಾಗ ಸಣ್ಣದು. ಅದಕ್ಕೆ ಹಿಂದಿನ ಮಂದಿ ಕಟ್ಟು ಮುಟ್ಟಿರ್ತಿದ್ರು ನೋಡ್ರಿ. ಎಟ್ಟು ಕಡಕ್ ಆಗ್ಯದ ನೋಡ್ರಿ. ಮುಕ್ಣಿ ಆಗ್ತದ ಪೂರ. ಇದ್ರಾಗ ಸೋಸ್ಕೊತೀನಿ ನೋಡ್ರಿ ನಾ ಈಗ. ತ್ಯಾಗಿದು ಯಾಕೆ ಬಿಟ್ಟಿನಪ್ಪ ಅಂತಂದ್ರೆ ಇದು ಗಸಿ ಅದ ನೋಡ್ರಿ. ಇದಕ್ಕೆ ಇನ್ನೂ ಸ್ವಲ್ಪ ಇಷ್ಟ ಆಯ್ತು ನೋಡ್ರಿ. ಇವಾಗ ತುಪ್ಪ ರೆಡಿ. ನಾಳಿನ ತನಕ ಹೆಂಗಾಗ್ತದೆ ಅಂದ್ರೆ ಇದು ದಾಣಿ 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 ಆಗ್ತದೆ ನೋಡ್ರಿ. ಇವಾಗ ಅಮ್ಮ ನನಗೆಲ್ಲ ಗೋಧಿ ಹಿಟ್ಟ ಸಕ್ಕರೆ ಹಾಕಿ ಒಂದೊಂದು ಸ್ವೀಟ್ ಮಾಡ್ಕೊಡ್ತಿ. ಹಾಂ ಎರಡನ್ನು ಮಿಕ್ಸ್ ಮಾಡ್ತೀವಿ ನೋಡ್ರಿ. ನಾವು ಸಣ್ಣ ಇದ್ದಾಗ ಹಿಂಗೆ ಮಾಡ್ಕೊಳ್ತಿರ್ತೀವಿ. ನಾವು ಕರ್ಗ ತಿರುಗಿಸೋದು ಕ್ಲಿಯರಾಗಿ ಎಲ್ಲ ತುಪ್ಪದ ಅಂಶ ಎಲ್ಲ ಹಿಟ್ಟ ಸಕ್ಕರೆ ಒಳಗೆ ಐತೆ ನೋಡ್ರಿ. ಈಗ ತುಪ್ಪದಾಗ ನೊಣ ಬಿದ್ದವರು ಚೀಪ್ ತೆಗಿತಾರಂತಾರೆ ನೋಡ್ರಿ. ಇದಕ್ಕೆ ನೋಡ್ರಿ ಅದಕ್ಕೆ ಒಟ್ಟ ಹತ್ತಲಾರ್ದಪ್ಪಲೇ ತಿನ್ನೋರು ಇವರು. ಇಷ್ಟು ತನಕ ನನ್ನ ವಿಡಿಯೋದ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಒಳ್ಳೆ ವಿಡಿಯೋಗಳು ತೊಗೊಂಡು ಬರ್ತೀನಿ ನೋಡಿ. ಏನಾದರೂ ಇದರಲ್ಲಿ ತಪ್ಪುಗಳಾದರೆ ಕಮೆಂಟ್ ಮಾಡಿ, ಮತ್ತು ಮುಂದೆ ತಿದ್ಕೋತೀನಿ ಅಂತ ಹೇಳ್ತಾ ನಿಮಗೆ ನಾನು ಇವತ್ತು ಇದು ಏನಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ನೋಡಿರ್ತೀರ ನೀವು. ತುಪ್ಪ ಸೂಪರ್. ಬೆಣ್ಣೆ ತೆಗ್ದೀನಿ ನೋಡ್ರಿ. ಈಗ ಇದಕ್ಕೆ ತೊಳಿಬೇಕು. ಒಂದೆರಡು ಸಾರಿ ತೊಳೆದು ಇವತ್ತಿ ತೊಳಿಬೇಕು ನೋಡ್ರಿ. ಒಳಗಿದೆಲ್ಲ ಮಜ್ಜಿಗೆ ಹಂಗೆ ಸೋತದ. ಇದು ವಾಸ್ ಬರಲ್ಲ. ಒಂದೆರಡು ಸಾರಿ ನೀರು ಹಾಕಿ ತೊಳಿಬೇಕು ನೋಡ್ರಿ. ತೊಳ್ಕೊಂಬಂದು ಇದ್ರೊಳಗೆ ತಕ್ಕೋಗುತ್ತೆ ನೋಡ್ರಿ. ಈಗ ಎಲ್ಲ ಚಂದ ತೊಳ್ಕೊಬೇಕ್ರಿ. ಇಲ್ಲಾಕ್ರೆ ವಾಸ್ ಬರ್ತದ. ಬೆಳ್ಳಗಾಗಬೇಕು ಬೆಣ್ಣೆ. ಆ ಥರ ತೊಳ್ಕೊಂಡು ಬರಬೇಕು. ತಣ್ಣೀರು ಹತ್ತಬೇಕು ನೋಡ್ರಿ. ಭಾಳ ತಣ್ಣಗಿರ್ಬೇಕು ನೀರು. ಅಂದ್ರೆ ಇದು ಕೈಗೆ ಇದು ಅಂಟ್ಕೊಂಬಲ್ಲ ಜಾಸ್ತಿ. ಇಲ್ಲ ಅಂದ್ರೆ ಕೈಗೆ ಅಂಟ್ಕೊತದ. ಈಗ ಥಂಡಿ ದಿನ ಅದ ಏನೋ ಅನ್ಸಲ್ಲ. ಥಂಡಿ ದಿನ ಬ್ಯಾಸಿಗೆ ಇತ್ತಂದ್ರೆ ಭಾಳ ತಣ್ಣ ನೀರು ತೊಗೋಬೇಕಾಗ್ತದೆ. ಅದಕ್ಕೆ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರಬಾರ್ದು ನೋಡ್ರಿ. ಗ್ಯಾಸ್ ಚಾಲು ಮಾಡಾರಿ. ಅವಾಗೆಲ್ಲ ಒಲೆ ಮೇಲೆ ಕಾಸ್ತಿದ್ರೆ ಕಮ್ಮಿ ಅಂತಿತ್ತು ತುಪ್ಪ. ಈಗೆಲ್ಲ ಸಿಟಿಯಾಗಿ ಎಲ್ಲಿ ಒಲೆ ಮಾಡೋದಂತಂದು ಹೇಳಿ ಸ್ವತಃ ಮನೆ ಇದ್ರೆ ನಡೀತದೆ ನೋಡ್ರಿ. ಕಿರಾಯಿ ಮನೆ ನಮ್ಮದು. ಈಗ ಸ್ವಲ್ಪ ಬಿಡ್ತಾ ಇದೆ ನೋಡಿ. ಇದು ಕರಗ್ತದ ಹಾಗೆ ಸ್ವಲ್ಪ. ಹೆಂಗೆ ಕಾವು ಜಾಸ್ತಿ ಹೆಚ್ಚಿಗೆ ಆಗ್ತದೆ ನೋಡ್ರಿ. ಇದು ಕರಗ್ಕೋತ ಹೋಗ್ತದೆ ಹಾಗೆ. ಸ್ವಲ್ಪ ಕರಗಲಿ ತೋರಿಸ್ತೀನಿ ನಿಮ್ಗೆ. ನಾ ಒಂದು ಚಮಚ ತೊಗೊಂಡು ಹಾಗೆ ಕೈ ಆಡಿಸ್ಗೆ ಸ್ವಲ್ಪ
ನೀರಾಗ್ಯದ ಈಗ ಪೂರ ಬಿಡ್ಲತ್ತದ ನೋಡ್ರಿ. ಇದು ಎಷ್ಟು ತಿಳಿ ಆಗ್ತದ ಅಂತಂದ್ರೆ ನೋಡ್ರಿ, ಎಲ್ಲ ಸುಟ್ಟಿ 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 ತಿಳಿ ಆಗ್ತದೆ ನೋಡ್ರಿ. ಕ್ಲಿಯರಾಗಿ ತಿಳಿ ಆಯ್ತು ನೋಡ್ರಿ. ಈಗ ಈ ಥರ ಉಕ್ಕು ಬರ್ತದೆ ನೋಡ್ರಿ. ಇದು ಉಕ್ಕು ಬಂದು ಪೂರ ಎಲ್ಲ ಇದ್ರೊಳಗಿಂದ ಸುಟ್ಟು 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 ಭಾಳ ತಿಳಿ ಆಗ್ತದೆ ನೋಡ್ರಿ. ಉಕ್ಕು ಬರುವಾಗ ಸ್ವಲ್ಪ ಸಣ್ಣ ಇಡಬೇಕು ರೀ, ಇಲ್ಲಾಂದ್ರೆ ಫುಲ್ಲಾಗಿ ಚೆಲ್ತದ್ರಿ ಇದು. ನಿಮ್ಮ ಕಡೆ ಹೆಂಗೆ ತುಪ್ಪ ಕಾಸ್ತೀರಂತ ಹೇಳ್ರಿ. ಮತ್ತು ಇದು ನಮ್ಮ ಊರಾಗ ಇದು ನಮ್ಮ ಅವ್ವರು ಏನು ಮಾಡ್ತಿದ್ರು ಅಂತಂದ್ರೆ ಊರಾಗ ಇದಕ್ಕೆ ಬೂದಿಲಿಂದ ಫಳೆ ಹೊಡಿತಿದ್ರು ನೋಡ್ರಿ. ನೀರಾಗ ಎದ್ದು ಇದ್ರೊಳಗೆ ಬಿಡೋದು. ಆಮೇಲೆ ಎಲೆ ಇದ್ದವ್ರು ಭೀ ಎಲೆನೂ ಹೊಡಿಬೋದು, ಬೂದಿಲ್ ಭೀ ಹೊಡಿಬಾರ್ದು, ಹೊಡಿಬೋದು, ಉಪ್ಪಿಲ್ ಭೀ ಹೊಡಿಬೋದು. ಉಪ್ಪು ಅಂದ್ರೆ ಸಣ್ಣ ಉಪ್ಪು ಅಲ್ರಿ, ದಪ್ಪನ ಉಪ್ಪು, ಹಳ್ಳಿನ ಉಪ್ಪು ಇರ್ತಲ್ಲ ಅದು. ಈ ಥರ ಉಪ್ಪು ಇರ್ತದೆ ನೋಡ್ರಿ. ಈ ಥರ ಉಪ್ಪು ತೊಗೊಂಡು ಈ ಗಮ್ಮನ ಕಣ್ಣಿ ಇರ್ತದಲ್ಲ, ಸ್ವಾದ ಬರ್ತದೆ ಅದು. ಇದೇನು ಕರಗಲ್ರಿ ಅದ್ರೊಳಗೆ. ಕರೆ ಅಂದ್ರೆ ಇದ್ರ ನೀರಿನ ಔಷಧಿ ಸಲಕೈನು ಒಂದು ಬಟ್ಲಾಗ ನೀರಾಗ ಎದ್ದು ಹಿಂಗೆ ಹಾಕಿಬಿಟ್ರೆ ಮುಗಿದು ಹೋಯ್ತು ನೋಡ್ರಿ. ಇದು ತೊಗೊಂಡಿಲ್ಲ ಈಗ. ಅವಾಗ ತುಪ್ಪ ಕಾಸೋದು ಆಯ್ತು ನೋಡ್ರಿ. ಈಗ ಒಂದು 4 ಕಿಲೋ ಆಗೋಷ್ಟು ಹಾಕ್ಬಿಡ್ಬೋದು ರೀ. 4 ಕಿಲೋ ಅಂತಂದ್ರೆ ಭೀ ಈಗ ಹ್ಯಾಂಗೆ ಕಿಲೋ ಅದ ಅಂದ್ರೆ 1,000 ರೂಪಾಯಿ ಕಿಲೋ ಅದ. ಈಗ ನಮ್ದು ಎಷ್ಟು ಆಯ್ತು ಅಂತಂದ್ರೆ 250 ರೂಪಾಯ್ದು ಹಾಕ್ತಿರ್ಬೋದು ರೀ. ನಾವು ಖರೀದಿ ತೊಗೊಳೋದು ಹಾಲು. ನಮ್ಮನೆ ಏನು ಎಮ್ಮೆ ಇಲ್ಲ, ಆಕಳಿಲ್ಲ, ಏನಿಲ್ಲ. ಊರಾಗಿದ್ದರೆ ಕಟ್ಬೋದಿತ್ತು. ಇಲ್ಲಿ ಸಿಟಿ ಒಳಗೆ ಬಂದು ನಾವೇ ಕಿರಾಯಲ್ಲಿ ಇಟ್ಕೊಂಡು ನಾವು ಮನೆ ಕಟ್ಟಬೇಕು, ಮನೆ ಕಟ್ಟಿಲ್ಲ. ಪ್ಲಾಟ್ ಅದ, ಎಲ್ಲ ಮನೆಗಳಲ್ಲಿ ಸ್ವತಃ ಪ್ಲಾಟೇ ತೊಗೊಂಡಿದ್ದೆವು. ಅಂದ್ರೆ ಅದೇನದ ಎಲ್ಲ ಅದು ಸ್ವಲ್ಪ ಹಾಳಾಗಿತ್ತು, ಅದು ಬಿಟ್ಟು ಬಂದ್ವಿ. ಈಗ ಕಿರಾಯಿ ಮನೆಯಾಗಿತ್ತು, ಮಕ್ಕಳು ಸಾಲಿಗೆ ಸನಿ ಆಗ್ತದೆ ಅಂತಂದು ಹೇಳಿ ಕಟ್ಟಬೇಕು ನೋಡ್ರಿ. ಇನ್ನೂ ಆಗ್ತಾಯಿಲ್ಲ ಕಟ್ಟೋಕ್ಕೆ. ಮಕ್ಕಳು ಫೀಸ ಅದು ಇದು ಕಟ್ಟೋಕ್ಕೆ ಟೈಮ್ ಆಗ್ಬಿಡ್ತದೆ. ಅಂತ ಇದೆ ನೋಡ್ರಿ. ಸ್ಮೆಲ್ ಎಷ್ಟು ಬರ್ತಾ ಇದೆ. ಈಗ ಯಾರು ತುಪ್ಪ ಕಾಸ್ಯಾರ, ಯಾರಿಗೆ ವಾಸನೆ ಗೊತ್ತದ ಅವ್ರಿಗಷ್ಟೇ ಗೊತ್ತು ನೋಡ್ರಿ ಇದ್ರ ಮಹಿಮಾ. ಇದೆಲ್ಲ ಈ ರೀತಿ ಹತ್ಕೊತದ ನೋಡ್ರಿ. ಇದೆಲ್ಲ ಹಲಸ ಇದೆಲ್ಲ ಹೋಗಿ ಕುಂಡಿರ್ತದೆ. ಹಾಲು ಸ್ವಲ್ಪ, ಇನ್ನೂ ಸ್ವಲ್ಪ ಅಲ್ಲಿ ತನಕ ನಾವು ಬಟ್ಟಲ್ಗಳು ತೊಗೊಂಬರಿ. ಮುಚ್ಚಬೇಕು, ಸ್ಮೆಲ್ ಹೋಗಲ್ಲ. ಈ ರೀತಿ ನೀವು ಎಲೆನೂ ಹಾಕೋಬೋದು. ಕಿತ್ತು ಕಿತ್ತು ನೋಡಿ ಹೆಂಗೆ ಹಾಕೋದು. ಇದಕ್ಕೂ ಮುಚ್ಚಾಗಿರ್ತಿದ್ದಾರೆ ನೋಡ್ರಿ. ತುಪ್ಪ ಎಷ್ಟು ಕಾವಿರ್ತದೆ, ಬಂದ್ ಮಾಡಿದ್ರೂ ಹಾಗೆ ಸ್ವಲ್ಪ ಒಂದು 5-10 ನಿಮಿಷ ಆಗಲಿ ಆರಾಳ. ಅದಕ್ಕೆ ಸೋಸ್ ತೆಗ್ಯಾರಲ್ಲ. ತುಪ್ಪದ ಮಿಳಿ ತೊಗೊಂಡೆ ನೋಡ್ರಿ ನಾ ಇಲ್ಲಿ. ಇದು 1 ಕಿಲೋ ಮೇಲೆ ಆಗ್ತದೆ ನೋಡ್ರಿ. ಇದು ಪೈಲನೇ ಸೋಸಿದ ಮೊನ್ನೆ ಇದ್ರೊಳಗೆ ಹಾಕ್ತೀನಿ ನೋಡ್ರಿ. ಚಲೋನೇ ಅದ ಒಳಗೆ. ಈ ಚಾ ಸೋಸೋ ಜಲ್ದಾಗ ಹಾಕ್ತೀನಿ ನೋಡ್ರಿ ನಾ. ಇದು ಎಲ್ಲ ಕಡಕ್ ಆಗ್ಯದ ನೋಡ್ರಿ. ಈಗ ಇದು ಏನು ಮಾಡಬೇಕು, ತಿನ್ಬೇಕ್ರಿ. ಅದೊಂದು ಪ್ಲೇಟ್ದಾಗ ಸಣ್ಣದು. ಅದಕ್ಕೆ ಹಿಂದಿನ ಮಂದಿ ಕಟ್ಟು ಮುಟ್ಟಿರ್ತಿದ್ರು ನೋಡ್ರಿ.
ಎಷ್ಟು ಕಡಕ್ ಆಗ್ಯದ ನೋಡ್ರಿ, ಮುಕ್ಳಿ ಆಗ್ತದ ಪೂರ. ಇದ್ರಾಗ ಸೋಸ್ಕೊತೀನಿ ನೋಡ್ರಿ ನಾ ಈಗ. ತೆಳಗಿದು ಯಾಕೆ ಬಿಟ್ಟಿನಪ್ಪ ಅಂತಂದ್ರೆ ಇದು ಗಸಿ ಅದ ನೋಡ್ರಿ, ಇದಕ್ಕೆ ಇನ್ನೂ ಸ್ವಲ್ಪ ಇಷ್ಟ ಆಯ್ತು ನೋಡ್ರಿ. ಇವಾಗ ತುಪ್ಪ ರೆಡಿ. ನಾಳಿನ ತನಕ ಹೆಂಗಾಗ್ತದೆ ಅಂದ್ರೆ ಇದು ದಾಣಿ 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 ಆಗ್ತದೆ ನೋಡ್ರಿ. ಇವಾಗ ಅಮ್ಮ ನನಗೆಲ್ಲ ಗೋಧಿ ಹಿಟ್ಟ ಸಕ್ಕರೆ ಹಾಕಿ ಒಂದೊಂದು ಸ್ವೀಟ್ ಮಾಡ್ಕೊಡ್ತಿ? ಹಾಂ, ಎರಡನ್ನು ಮಿಕ್ಸ್ ಮಾಡ್ತೀವಿ ನೋಡ್ರಿ. ನಾವು ಸಣ್ಣ ಇದ್ದಾಗ ಹಿಂಗೆ ಮಾಡ್ಕೊಳ್ತಿರ್ತೀವಿ. ನಾವು ಕರ್ಗ ತಿರುಗಿಸೋದು ಕ್ಲಿಯರಾಗಿ ಎಲ್ಲ ತುಪ್ಪದ ಅಂಶ ಎಲ್ಲ ಹಿಟ್ಟ ಸಕ್ಕರೆ ಒಳಗೆ ಐತೆ ನೋಡ್ರಿ. ಈಗ ತುಪ್ಪದಾಗ ನೊಣ ಬಿದ್ದರು ಚೀಪ್ ತೆಗಿತಾರಂತಾರೆ ನೋಡ್ರಿ. ಇದಕ್ಕೆ ನೋಡ್ರಿ ಅದಕ್ಕೆ ಒಟ್ಟ ಹತ್ಲಾರ್ದಪ್ಪಲೇ ತಿನ್ನೋರು ಇವರು. ಇಷ್ಟು ತನಕ ನನ್ನ ವಿಡಿಯೋದ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಒಳ್ಳೆ ವಿಡಿಯೋಗಳು ತೊಗೊಂಡು ಬರ್ತೀನಿ ನೋಡಿ. ಏನಾದರೂ ಇದರಲ್ಲಿ ತಪ್ಪುಗಳಾದರೆ ಕಮೆಂಟ್ ಮಾಡಿ, ಮತ್ತೆ ಮುಂದೆ ತಿದ್ಕೋತೀನಿ ಅಂತ ಹೇಳ್ತಾ ನಿಮಗೆ ನಾನು ಇವತ್ತು ಇದು ಏನಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ನೋಡಿರ್ತೀರ ನೀವು. ತುಪ್ಪ ಸೂಪರ್. ಮೇಡಮ್ ನಿಂತೀನಿ ನಮ್ದು ಬರ್ತೀನಿ. ಎಲ್ಲಿಂದ ಬರಲಿ? ಬರ ಬಸಿ ಬರ ಹಾಂ ಹೋಲಿ ಈಗ ಅಲ್ಲಿ ನಡೀತದೆ ಈಗ. ಯಾಕಂದ್ರೆ ಇಲ್ಲಿ ನಡೀತು. ನೀವು ಹೋಗ್ತಿ ಬೇಡ, ಇಲ್ಲಿದೆ ಹೋಗ್ತೀನಿ.
ಟಿಕೆಟ್ ಹಾಕಿದ್ದೆ ಬರೀ ಆರಾಮಿದ್ರಿ ಇಲ್ಲೇ ಕಾಲ್ ಜಾರ್ತಾವ ಹೌದು ನೋಡೆ ಯಾಕೆ ಈಗ ನೋಡು ಕಾಲಿ ಜಾತ ನೋಡಿ ಕಾಲ್ ಜಾತ ನೋಡು ಕಾಲ್ ಜಾತ ನೀರು ಹೋಗ್ಬೇಡ ಕಲ್ಯಾಣ ಕಾಮ ಖಾಲಿ ಎತ್ತು ಸಿಗ್ಬೇಕು ನೋಡ್ರಿ ಮತ್ತೆ ಅಲ್ಲಿ ಇಸ್ರಾಡಕ್ಕೆ ಬರ್ತಲ್ಲ ಮತ್ತೆ ಇಸ್ರು ಇರ್ತಾವ ಅದಾಯ್ತು ಅಲ್ಲೇ ಒಣ್ಕೊಂಡ್ರು ಹಾಂ ಏನಿದೆ ಏನು ಅವಳಿಗೆ
ನೋಡಿ ಹಿಂಗೆ ಕೈಬೇಡ
ನೀ ಆಡವ ನೀನು ನೋಡುವ ಹಾಯ್ ಹಲೋ ಫ್ರೆಂಡ್ಸ್, ಪಾಟೀಲ್ ಸಿದ್ಲಿಂಗ್ ವಿಡಿಯೋಗೆ ಸ್ವಾಗತ. ನಾವು ಹೋಗ್ತಾ ಇದ್ದೀವಿ ಕಲ್ಯಾಣಕ್ಕೆ. ಬನ್ನಿ, ನಿಮ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೀವಿ, ಇಬ್ರೇ ಹೋಗ್ತಾ ಇದ್ದೀವಿ. ಬನ್ನಿ ನಮ್ ಜೊತೆಯಲ್ಲಿ ನಿಮ್ಗೂ ಕೂಡ ತೋರಿಸ್ತೀವಿ. ಮಾತಾಡ್ತೀರಾ? ನಾನೇ ಮಾತಾಡ್ಲಿ. ಮುಡುಬಿ ಎಷ್ಟು ಕಿಲೋಮೀಟರ್ ಅದಾರಲ್ಲಿ? ಇಲ್ಲಿ ಮುಡುಬಿ ಒಂದ್ 4 ಕಿಲೋಮೀಟರ್ ಆಗ್ತದ. 4 ಕಿಲೋಮೀಟರ್ ಮುಡುಬಿ ಆಗ್ತದ. 4 ಕಿಲೋಮೀಟರ್ ಮುಡುಬಿ ಹೋಗಿ ಹೊಸ ಕಲ್ಯಾಣಕ್ಕೆ ಹೋಗಿ ಬಿಸಿಲೇ ಇಲ್ಲಿ ಒಟ್ಟ ಬಿಸಿಲು ಇಲ್ಲಿ ನಾವ್ ಎಲ್ಲಿಗೆ ಹೋಗ್ತೇವ ಅಲ್ಲಿಗೆ ಮಳೆನ ಹಿಂದೆ ಬರ್ತದ. ಬಿಸಿಲು ಹಾಕ್ಬಾರ್ದು ಅಂತ ನಮ್ ಕಡೆ ನೋಡ್ರಿ ತೊಗರಿ ನಾಡು.
ಅದು ಯಾವ್ರದ ಮುಂದ್ ಬರೋದು? ಹಾ ಹಿರ್ನಾಗಾವ್. ಹಿರ್ನಾಗಾವ್. ಗಾಡಿ ನಡೆಸ್ಲೇನ? ಗಾಡಿ ನಡೆಸಿ ಬಾ, ನೀ ಏನ್ ನಡೆಸಿರ್ ಬಾ. ನಾನ್ ನಡೆಸ್ತೀನಿ. ನಡೆಸು. ನೋಡಕ್ಕ ನಮ್ ಕಡೆ ಸಣ್ಣಗದ ಮಸ್ತ್ ಹಿಂಗ್ ಸೂಪರ್ ಆಗಿರ್ತದ. ನಮ್ ಕಡೆ ಚಂದ ಚಂದ ಗುಲ್ಬರ್ಗ ಸಣ್ಣಗಿರ್ತದ. ನಿಮ್ ಕಡೆ ಕೆಂಪಡಿ ಅಂತಲ್ಲ, ದರಿ ಮ್ಯಾಗ ಅಂತಲ್ಲ, ದರಿ ಮ್ಯಾಗ ದರಿ ನಮ್ ಕಡೆ ಸಣ್ಣಗಿರ್ತದ. ದರಿ ಬಂಗಾರಗಿರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಂಗಾರ ಸಿಗ್ತಾ ನಿಮ್ ಕಡೆಗೆ? ಮತ್ತೆ ಕೆಂಪಿಲ್ಲ ಬಂಗಾರ. ಧರಿ ಬಂಗಾರಗಿರಿ ಅಂತಾರೆ. ಮತ್ತ ಇನ್ನೊಂದ್ ಬಲ್ಲಿ ಔಷಧ ಸಿಗ್ತದ್ರಿ ಈ ಕೂಡದಾಗ, ಆಯುರ್ವೇದಿಕ್ ಔಷಧ. ಅವ್ರಿಗೆ ತಪ್ಪಲ್ಲ. ಹಾ ಶುಗರ್ಕ್ ರೀ, ಶುಗರ್ಕ ಬಾಳ ಒಳ್ಳೆ ಪುಂಡಿ ಹಾಕ್ಯಾರ. ಇದು ಪುಂಡಿ ಇಲ್ಲ, ಬೆಸ್ಟ್ ಅದ ನೋಡ್ರಿ. ಈ ಕಡೆ ಚಿತ್ತಾಪುರಕ್ಕೆ ಜಾಸ್ತಿ ಸಿಗ್ತಾವ ನಿಮ್ ಕಡೆ. ಚಿತ್ತಾಪುರಕ್ಕೆ ಫುಲ್ ಅವ್ರಿಗೆ ಹೂವ ಬೇಕಿವಿ ಅಂತೆಲ್ಲ. ಅವ್ರಿಗೆ ಹೂವ ಹೌದು, ಅಲ್ಲಿಷ್ಟು ಇಲ್ಲಿಷ್ಟು ಬರ ಮುಂದ್ ಕರ್ಕೊಂಡ್ ಬರಮ್ಮ. ಕೆಲ್ಸ ಈಗ ಅರ್ಜೆಂಟ್. ನೋಡಿ ಹಂಗ ನಂಬರ್ ಗಿಡ ನಿಮ್ಗೆ ಲಾಭ ಅಂದ್ರೆ ಇಂಥ ಗಿಡ. ನಾವೇ ಯಾರ ರಾಜ ರಾಜನೇ ಪರದಾಟ. ಹಿಂಗೆ ಇರ್ಬೇಕು. ಹೂವದ ರಾಶಿನೇ ಅದ ನಿಮ್ಮಲ್ಲಿ? ಹೂವದ ರಾಶಿನೇ ಅದ ನಿಮ್ಮಲ್ಲಿ? ಹೂವ ಮನ್ಗಂಡು ಭಾಳ ನೋಡ್ರಿ. ಬರ ಮುಂದೊಂದು ಅಕ್ಕಿ ಚೀಲ ತರ ಪಾಕಿಟ್ ಖಾಲಿ ಒಂದ್ 10 ರೂಪಾಯಿ ಕೊಟ್ಟಿ ಬರ ಮುಂದ್ ಈಗ ನಮ್ ಊರಿಗೆ ಹೋಗ ಆದಿ ಬರ್ತ ನೋಡಿದೇನೆ. ಈಗ ನೀ ತೋರಿಸ್ತಾನೆ ಈಗ ನಾ ಈಗ ಮುಂದ್ ಬರ್ತ ಮುಂದ್. ನೀವು ಗೊತ್ತಿಡಿ ನೀ ಎಲ್ಲಿಗೆ ಹೋಗೋದು? ಬಸ್ ಸರಿ ಒಳ ತಗೊಂಡ್ ನೋಡು. ನೀನ್ ವಿಡಿಯೋ ಮಾಡೋ ಚಕ್ಕದ ನೀನ್ ನಾವು ಭಾಳ ಸಿಗ್ತೈತಿ.
मस्त थोड़ा एंगल रोड नंबर थोड़ा टक्कर टाकर टाकर तो ಒಂದೇ ರೋಡ್ ಕಾಣಲ್ಲ ಈಗ ಒಂದು ರೋಡ್ ಕಾಣಲ್ಲ ಅಂತ ಈಗ ಯಾವ್ದು ನೀರು ಗಿಡ ಬೆಳೆಸ್ಬೇಕಂತ ಗಿಡ ಕಡಿಬಾರ್ದು ಮುಂದೆ ಮಾಡೋದು ಮಾರಿ ಕಾಣಿಸ್ತದೆ ಈ ಕಣದಲ್ಲಿ ಈಗ ಹಿಡಿದು ಬರ್ಲೇನು ಈಚ್ ಕಣದಲ್ಲಿ ಮಾರಿ ಕಾಣ ಮಾಡು ಒಣ ಅಲ್ಲ ಏನು ನಡ್ಕೋತ ಹೋಗಿದಿ ಏನ್ ಎಲ್ಲಿ ಇದು ಬಂಗಲಾ ಬರ್ತದ ಮುಡಿಬಿಗೆ ಅಲ್ಲಿ ಹೋಗಿದೀನಿ ಬಂಗ್ಲಾ ರೋಡ್ ಅದ ಇದು ಇಂಥ ಸ್ವಲ್ಪ ಪ್ಲಾಟ್ ಆಗ್ತಾರೆ ಇಂಥ ಸ್ವಲ್ಪ ಕೇಳ್ಬೋದು ಇಂಥ ಸ್ವಲ್ಪ ಪ್ಲಾಟ್ಗಳು ಒಂಬತ್ತು ಹೈದರಾಬಾದ್ 9 ನಂಬರ್ ಇಲ್ಲ ಅದು ಬಂದೆ ನಿನ್ ಫೋಟೋ ಅಲ್ಲಿ ಮುಂದೆ ಅಂತ
ಹಾಂ ಸರ್. ಇವಾಗ ಕಲ್ಯಾಣಕ್ಕೆ ಬಂದೇವ್ ನೋಡ್ರಿ. ಪೇಪರ್ ಅದೆಲ್ಲ ಜೆರಾಕ್ಸ ಮತ್ತು ಸಿಬಿ ಬನಸ್ಕೊತಾ ಇದ್ದೀವಿ. ಮುಗಿಸ್ಕೊಂಡ್ವಿ ಮತ್ತು ಕಡೆ ಅವರಿಂದ ಮುನ್ನಾಬಾದ ಸರ್ ಅವರು ಇದು ಕಲ್ಯಾಣ ಹಾಕಿ ಅಲ್ಲಿ ಮುಂದೆ ಬಂದ ನಂತರ ಏನಾಯಿತು ಇಲ್ಲಿ ಪತ್ರಿಕಾ ಇತ್ತು ಇಲ್ಲಿ ಮಾಡೋ ಫಸ್ಟ್ ಬಂದು ನಾಷ್ಟ ಮಾಡ್ತೀವಿ ನಾವು ನಾಷ್ಟ ನೀರು ಮಾಡಿದ್ರೆ ಎಷ್ಟು ಏನು ಮಸಾಲೆ ಇರ್ತಲ್ಲ ಹಾಕಿರ್ಬೇಕು. ಮನೆಗಿಲ್ಲ ಏನು ಅಲ್ಲ ನಾಳೆ ಮಾಡ್ಬೇಕಂತ ಮತ್ತೆ ನಂಗೇನು ತಿಂದಿದೆ ನಡೀತೈತಿ. ಕೈದಂದು ಯಾಕೆ ನಡೆದಾಗತ್ತ ಗಾಡಿ ನಡೆಸೋರು ನೀವು ನನ್ನ ಕೈ ಬಜೆ ಕೈ ನಿಂದು ಎಲ್ಲ ತಿಂದಿಲ್ಲ ಅದು ಹಚ್ಬಾರ್ತೀರ ನೀರು ಬಿಡುವ ಇದು ಎಷ್ಟು ಹತ್ತದ್ರಿ ಇಲ್ಲಿದು ಪ್ಲಾಟ್ ಅದು ದೂರ ಹತ್ತಾನ ಇದು ದೂರ ಹತ್ತದ ಹೌದು ಏರ್ಪೋರ್ಟ್ ಬಲ್ಲಕ್ಕಿಂತ ಹಾಂ ಅದು ಪ್ಲಾಟ್ ದೂರ ಅದ ಇದು ಇಷ್ಟರದ್ದೇ ಅದು ದಾಟಿ ಇದು ದೂರ ಹತ್ತದ ಅದು ದೂರ ಆಗ್ತದೆ ಏರ್ಪೋರ್ಟ್ ಬಲ್ಲಕ್ಕಿಂತ ದೂರ ಹತ್ತದ 7 लाख रुपये 20 लाख रुपये 4 ಪ್ಲಾಟ್ ಬರ್ತದ್ರ ಹಾಂ
ಈ ಲೈಟ್ ಕೊಡಲಿಗೆ ಕೊಟ್ಟರೆ ಹಾಂ ಎಲ್ಲ ಐದು ಕೊಡೋಣ ಇವ್ರಿಗೆ ಇದು ಹಿಂದುತ್ವ ಅಲ್ಲಕ್ಕಂತೀವಿ ನಾವು ಇವರು ಹಿಂದೆ ಪದ್ಧತಿ ಅದ ಇಲ್ಲಿ ಟ್ರಾಫಿಕಲ್ ಹತ್ತಂತ ಹಿಂದುತ್ವ ಇದು ತಗೋ ಯಾಕೆ ಮಾಡಿ ಕೊಟ್ಟು ಸರ್ ಚಾಲ್ತಿ ಹಾಂ ತಂದು ನೋಡ್ತಾನೆ ಈಗ ಯಾವಾಗ ಕಲೆ ಹೋಗ್ತೀವಿ ನಾವು ಬಟ್ಟೆ ಬರ್ತಿಲ್ಲ ರೀ ಮತ್ತೆ ವ್ಯಾಪಾರದಿಂದ ಸಮಾಧಾನ ಆಗಿದೆ ಮಳೆ ಒಂದು ಅನ್ಸುತ್ತಿತ್ತು ನಮ್ಗೆ ನಂದು ಹೇಳಿ ಫೋನ್ ಹಚ್ಚಿ ಮಾಮ ಫೋಟೋ ಆಗಂತ ಆ ಫೋಟೋ ಆಗಂತ ಏನು ಮೇಯಪ್ಪ ಇಲ್ಲ ಸರ್ ಮಂಜರ ತೋರಿದ್ರು ಪಾತ್ರೆ ಆಯ್ತು ಇತ್ತು ಇದು ಜನ ಸಾಗಲಿ ಇದಕ್ಕೆ ಎಲ್ಲದ್ರೊಳಗೆ ನಾನು ಉಳ್ಳಾಗಡ್ಡಿ ಅವ್ರ ಬೇಕಲ್ಲ 4 ಮಂದಿ ಇವರಿಗೆ ಗಪ್ಪ ಗಪ್ಪ ಇತ್ತು ನಾನು ವಿಡಿಯೋ ಯಾವುದು ಯಾವಾಗಲೂ ಸಾವಕಾಶ ಹೊಡೋದಲ್ಲ ಹಾಂ ಯಾವಾಗಲೂ ಸ್ಲೋನೇ ಹೋಗ್ತೀನಿ ಆಕ್ಚುಲಿ ತಿಂದಳಿಗ ಅದಕ್ಕೆ ತಂದವ್ರಿ ನಾ ತಿಂದಿಲ್ಲ ಆಗ್ತೀನಿ ಅಂತ ಅಲ್ಲಿ ಬರೋದಾಗಲಿ 4-5 1 ಕಿಲೋ ಜಾಪಳಿ ತಿಂದಲ್ಲ ಹಿಂಗೆ ಕೂತಿ ನಾ ಏನೂ ತಿಂದಿಲ್ಲ ನಾ ಹಿಂಗೆ ಅಂದ್ರೆ ಮತ್ತೆ ಹಂಗೆ ಅಂಗಡಿ ತೊಗೊಂಡ್ರಿ ಅಂತೇಳಿ
ಉಳ್ಳಾಗಡ್ಡಿ ಇದು ತೋರಿಸ್ತಿಲ್ಲ ಹಾಂ ಕಾರ್ಪಲ್ ಕಟ್ಕೊಂಡು ನನಗೆ ಅಯ್ಯೋ ಹ್ಞೂ ಹ್ಞೂ ಮನೆ ಮಕ್ಕಳು ಇಲ್ಲ ಮತ್ತೆ ಇದೆಲ್ಲ ಭಾರಿ ಮಾಡ್ತಾನೆ ಹ್ಞೂ ಇದೆಲ್ಲ ಭಾರಿ ಮಾಡ್ತೀನಿ ಅಂದ ಸಾಕು ನಂಗೆ ಚಿತ್ರ ತಿಂತೀನಿ ನೋಡ್ಕೊಳ್ಳೆ ಅಚ್ಚಾ ಮೊಬೈಲಿಂದ ನೀವು ಹಾಕಿ ಇದೊಂದೆಲ್ಲ ತಿನ್ನತ್ತರ ನೀವು ರೊಕ್ಕ ಹಾಕ್ಬಾರ್ದು ಮಜ್ಜಿಗೆ ಅದಾವ ರೀ ಇಲ್ವಾ ಆಗ್ಯಾವ ಕುಡಿ ನಾನಿಲ್ಲಿ ಯಾವ ತೊಗೊಂಡಿ ನೋಡ್ರಿ ಶೇಂಗಾ ತೊಗೊಂಡಿನಿ ಇದು ಎಳ್ಳ ಹುರ್ಕೋಬೇಕು ನೋಡ್ರಿ ಮೊದಲು ಎಳ್ಳೆ ಹುರ್ಕೋಬೇಕು ಯಾಕಪ್ಪ ಅಂತಂದ್ರೆ ಹಂಚ ಸ್ವಲ್ಪ ಕಾಯ್ದಿರ್ತದೆ ಮೊದಲ ಅದಕ್ಕೆ ಇದಕ್ಕೇನು ಜಾಸ್ತಿ ಉರಿ ಬೇಕಾಗಲ್ಲ ಚಟ್ಪಟ್ ಚಟ್ಪಟ್ ಅನ್ಬೇಕು ಮತ್ತು ಇವು ದಪ್ಪ ಆಗ್ಬೇಕು ನೋಡ್ರಿ ಹಾಗೆ ಬಾಜು ಅರ್ಬಿ ಇಟ್ಕೋಬೇಕು ಒಂದು ಇದು ಅರ್ಬಿಲಿಂದೆ ಹಿಂಗೆಲ್ಲ ಫ್ರೆಶ್ ಮಾಡಬೇಕು ಇದು ಇನ್ನೂ ಹುರಿದಿಲ್ಲ ಇದಕ್ಕೇನಾಗಲ್ಲ ಸದ್ಯಕ್ಕೆ ಅರ್ಬಿಲ್ ಏನದ ಹಿಂಗೆ ಮಾಡಬೇಕು ಹಾರಲ್ಲ ನೋಡ್ರಿ ಸೌಂಡ್ ಕೇಳಿಸ್ ಹೊಂಟದಿಲ್ರಿ ನಿಮಗೆ ಚಟ್ಪಟ್ ಚಟ್ಪಟ್ ಅಂದಿರ್ತದೆ ನೋಡ್ರಿ ಈಗ ಇನ್ನೂ ಸ್ವಲ್ಪ ನೋಡ್ರಿ ಇನ್ನೊಂದು ಸಾರಿ ಹಾಕಿನಿ ಈಗ ಇದು ಹೊಲ್ದಾಗ ಬೆಳೆದಿದ್ದ ನೋಡ್ರಿ ಆರ್ಗ್ಯಾನಿಕ್ ದುಕಾನ್ದಾಗಿಂದಲ್ಲ ನಿನ್ನ ನಮ್ಮ ಅಕ್ಕನ ಮಗಳು ಬಂದಿರೋ ಕೊಟ್ಟಾಗ ಅವರು ಇದು ಆಯ್ತು ನೋಡ್ರಿ ತೆಗಿತೀನಿ ಇವಾಗ ಈ ಶೇಂಗಾ ಹುರಿತೀನಿ ಈಗ ಎರಡು ಸಾರಿ ಹಾಕತ್ತೀನಿ ನೋಡ್ರಿ ಚಂದ ಆಗ್ತಾವೆ ಸ್ವಲ್ಪ ದಪ್ಪಿಟ್ಟಿನಿ ಈಗ ಉರಿ ಇದು ಸ್ವಲ್ಪ ಜಾಸ್ತಿ ಬೇಕು ನೋಡ್ರಿ ಉರಿ
ಚಂದ ಹುರ್ಕೋಬೇಕು, ಹೊತ್ತಬಾರ್ದು ನೋಡ್ರಿ. ಹೊತ್ತರು ಇದನ್ನೇ ಹೋಗ್ತಿರ್ತದೆ, ರುಚಿನೇ ಹೋಗ್ತದೆ ಇದ್ರದ್ದು. ಈಗ ಸಣ್ಣ ಇಡ್ತೀನಿ. ಈಗ ಉರಿ ಎರಡು ಕ್ಲಿಯರಾಗಿ ಹುರ್ಕೊಂಬೋದಾಯ್ತು ನೋಡ್ರಿ. ಸ್ವಲ್ಪ ತಣ್ಣಗಾಲೀಗ, ತಣ್ಣಗಾಗತ್ತನ ಒಂದು ಮುಕ್ಕು ಅಕ್ಕಿ ನೆನೆಕ್ತೀನಿ. ಒಂದು ಎರಡು ಸೇರು ಆಗೋಷ್ಟು ಅవి ಸ್ವಲ್ಪ ಹುರ್ಕೊಂಡು ಬರ್ತೀನಿ ನೋಡ್ರಿ. ಸ್ವಲ್ಪ ಕೆಂಪು ಹುರಿಬೇಕು ನೋಡ್ರಿ, ಮರನ್ ಕಲರ್ ಆಗೋವರೆಗೂ. ಏನು ಮಾಡ್ತೀವಿ ಬಸಿ? ಹಾಂ, ಹೋಳಿಗೆ, ಶೇಂಗದ ಹೋಳಿಗೆ. ಹುರಿದಿದಲ್ರಿ, ಹಾಂ ಹಾಂ, ಅವು ಮಿಕ್ಸರ್ ಹಾಕೋತೀನಿ ರೀ. ಹಂಗೆ ಎಳ್ಳ ಇವತ್ತು ಮಾಡ್ಬೇಕು, ನಾಳೆ ಮಾಡಬೇಕು? ಇವತ್ತು ನಾಳೆ ಮಾಡ್ತೀನಿ ರೀ. ಇದು ನೆನೆಬೇಕೇನಿದು? ಹಾಂ ಹಾಂ, ಇಲಚ್ಚಿ ಪೌಡ್ರ್ ಬೇಕು ಕೊಳಗ. ಹಾಕಿನ ಸ್ವಲ್ಪ ಹಂಗೆ. ಹಾಂ, ಬೆಲ್ಲ ಕರಿತಾ ಇದ್ದೀನಿ ನೋಡಿ. ಇದನ್ನು ಗಿಲಾಸಿಲಿ ರವೆ ಹಾಕ. ಇದೆಲ್ಲ ಹಾಕಿ ನೋಡ್ರಿ, ಹಚ್ಕೊಂಡದ ಇವತ್ತನ. ಇದು ಒಂದು ನೀರು ಹಾಕೊಂಡು ಈಗ ಸ್ವಲ್ಪ ಉಗುರು ಬೆಚ್ಚಗೆ ಆಗಂಗೆ ನೀರು ಹಾಕೊಂಡು ಇದು ಕರಗಿಸ್ಕೊಂಡು ಬರ್ತೀನಿ. ಈಗ ಕ್ಲಿಯರಾಗಿ ಎಲ್ಲ ಬೆಲ್ಲ ಕರಗ್ತು ನೋಡ್ರಿ. ಈಗ ಇದ್ರೊಳಗೆ ಒಂದು ಜಲ್ಡೆ ಹಾಕೊಂಡು ಸೋಸ್ಕೊತೀನಿ. ಇದಕ್ಕೆ ಸ್ವಲ್ಪ ಇದ್ರ ಪುಡಿ ಹಾಕ್ತೀನಿ. ಇಲಚ್ಚಿ ಪೌಡ್ರ್ ಹಾಕೋಗ್ತೀನಿ ನೋಡ್ರಿ. ಅದು ಸ್ವಲ್ಪ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ಬಳಿಕ ಒಂದು ಜಲ್ಡ್ಯಾಗ ಸೋಸ್ಕೊಂಡು ಕಲಿಸ್ಕೊತೀವಿ ನೋಡ್ರಿ. ಪೂರ ಕ್ಲಿಯರ್ ಐತಿ. ಈಗ ಇದು ಇಷ್ಟು ಎಲ್ಲ ಸೋಸ್ಕೊಂಡು ಹಾಕ್ಬೇಕು ನೋಡ್ರಿ ಇದ್ರೊಳಗೆ. ಈಗ ಏನೆಲ್ಲ ಕಚರ ಇದ್ದಿದೆಲ್ಲ ಹೋಗ್ತದ. ಇದು ತಪ್ರಿ ಕಾಣೋದೇನದ ಇಲ್ಲೇ ಹೆಚ್ಚಿದ ನೋಡ್ರಿ. ಈ ಥರ ಸೋಸ್ಕೊಂಡು ಹಾಕೋಬೇಕು ನೋಡಿ. ಮತ್ತು ನೀರು ಕಮ್ಮಿದ್ದು ನೋಡಿ ಹಾಕೊಂಬರಿ ಅಂತ. ಸರಿ, ನಾ ಕೈಲಿ ಕಲಿಸ್ಕೊತೆ. ಈ ಕೈಲಿ ಕಲಿಸ್ತೀನಿ. ಈಗ ಸ್ವಲ್ಪ ಬೆಚ್ಚಗೆ ನೀರಿದ್ದು ಹಾಕೊಂಡು ಕಲಿಸ್ಕೊತೀನಿ. ಈಗ ನಾಳಿನ ತನಕ ಪೂರ ಅಟ್ಟಿಸ್ಕೊತದ. ಒಳಗೆ ಸ್ವಲ್ಪ ರವಾದಲ್ಲ, ಸ್ವಲ್ಪ ಅಟ್ಟಿಸ್ಕೊತದ ನೋಡ್ರಿ. ಇನ್ನ ಇದು ನೀರು ಹಚ್ಚಿರ್ ಬೇಕಾದ್ರೆ ಹಾಕೋಬೋದು. ಇನ್ನ ಸ್ವಲ್ಪ ಇಟ್ಟಿನ ನೀರಲ್ಲಿ ಕಡಾಯಿದಾಗ ಇಟ್ಟಿನಿ. ಇನ್ನ ಸ್ವಲ್ಪ ನೀರ ಇಟ್ಟು ಅಟ್ಟಿಸ್ಕೊತ ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ನಾಳೆಗೆ ಮಾಡತಕ್ಕ ಇನ್ನ ಅಟ್ಟಿಸ್ಕೊತದ. ಇದು ಕ್ಲಿಯರ್ ಆಗಿ ಸ್ವಲ್ಪ ರವೆ ಹಾಕಿನಲ್ಲ, ಇದು ಭೀ ಅಟ್ಟಿಸ್ಕೊತದ ನೋಡ್ರಿ. ಈ ಬೊಗಣೆ ಹಾಕಿ ಇಟ್ಬಿಡ್ತೀನಿ ಫ್ರಿಜ್ನಾಗ. ಮುಂಜಾನೆ ತನಕ ಕರೆಕ್ಟಾಗಿ ಆತದ ನೋಡ್ರಿ. ಹೋಳಿಗೆ ಮಾಡೋ ಅದಕ್ಕೆ ಬರ್ತದೆ. ಮುಚ್ಚಿಡಿದ್ರಿ ಹಿಂಗೆ ಹಾಕಿಟ್ಟಿನಿ ನೋಡ್ರಿ. ಈಗ ಒಂದು ದಕ್ಕನ ಮುಚ್ಚಿ ಫ್ರಿಜ್ನಾಗ ಇಟ್ಬಿಡೋದು ನೋಡ್ರಿ. ಇದು ನಾಳೆಗೆ ಬೇಕಾದ್ರೆ ಹಾಕೋತೀನಿ. ಇದ್ದಿದ್ದಿಲ್ಲ ಅಂದ್ರೆ ಇಲ್ಲ, ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದ್ರ
ಇದ್ರಾಗ ಮುಚ್ಚಿಟ್ಟಿರ್ತೀನಿ. ಮ್ಯಾಲ ಪಟ್ಟಿ ತಗೊಂಬರ ಮತ್ತ ಹಸಿದ ಇದು ಕಲರೇ ಹಿಂಗದ ಇದು. ಇಲ್ಲಿ ಇದ್ರ ಗಿಡ ನೋಡಿ, ಬ್ರಹ್ಮ ಕಮಲ. ಬ್ರಹ್ಮ ಕಮಲ ಇದ್ರೊಳಗೆ ಹೂವಿನ ಗಿಡ ಅದ. ಇನ್ನೊಂದು ಎಲೆ ಆಗುತ್ತೆ. ಇದು ಹೂವಿನ ಗಿಡ ಅದ. ಇದು ಹೂವಿನ ಗಿಡ ಅದ. ಇಲ್ಲೇ ಒಂದದ, ಇದು ಭೀ ಎಲ್ಲ ತೆಗೆದು ಹಚ್ಬೇಕು. ಈಗ ಉಳ್ಳಾಗಡ್ಡಿ ಹಚ್ಚಿದೆವು, ಸೋ ಗಿಡ ಎಲ್ಲ ಇದಾವೆ. ಸರಿ, ಪೂರನೇ ಕರೆದೆ ಅದು ಮತ್ತೆ ಅಗಿ ಬೆಳಿ ಇವು ತೆಗೆದು ಹಾಕ್ಬೇಕು. ಇದೇ ಗಿಡಮೇ ಇದು ಭಾಳ ಗಿಡ. ಮತ್ತೆ ಚಿಗ್ಲಿತ್ತದಲ್ಲ, ಎದಕ್ಕೆ ಕಡ್ಲಿತ್ತದ? ನಿಂಬಿಕಾಯಿ ಗಿಡದ ಮತ್ತೊಂದ್ರ ತೆಗೆದು ಹಚ್ಚಾರತ್ತ. ಇದೊಂದು ಪಲ್ಯ ಅದ ಹಿಂಗೆ ಕಟ್ ಮಾಡಕ್ಕ. ಪಲ್ಯ ಮಾಡೋದ ಇದನ್ನ. ಛೀ, ಈಗ ಪಲ್ಯ ಬೆಸ್ಟ್ ಆಗ್ತದೆ. ಜ್ಯೂಸ್ ಕುಡಿನಿ, ಸ್ಯಾಂಡ್ರೆ ಆತಿಲ್ಲ ಅಂದ್ರೆ. ತೇಟ ಹೂವ ಪ್ಲೇನೆ ಆಗ್ಯಾರ. ಇದು ಇದು ಮತ್ತೆ ಇದು ಅದಿಗೂ ಎಷ್ಟು ಚಂದ ಕಾಣ, ಎಷ್ಟು ಚಂದ ಕಾಣ. ಸೂಪರ್. ವಾವ್. ನಮ್ಗೆ ಹಾಡಿ ಕಾಣುತ್ತದಲ್ಲ ತೆಳಗ. ವಿಡಿಯೋ ಒಳಗೆ. ದೂರಿಂದ ದೂರಿಂದ ಕಾಣಿಸ್ತದ. ಹುಳಿ ಮಾಡಿಟ್ಟಿನದ ಅವಾಗೆ ಮಾಡ್ಬೇಕು ನೋಡಿ. ಕೈ ತೆಗಿ. ಇದ್ರ ಮೇಲೆ ಎಣ್ಣೆ ಹಾಕ್ಬೇಕು ಸ್ವಲ್ಪ. ಇದ್ರ ಹೆಸರು ನಿಮಗೆ? ಸ್ವಲ್ಪ ಸ್ವಲ್ಪ ಹಾಗೆ ತೀಡ್ಬೇಕು ನೋಡ್ರಿ. ಶೇಂಗಾದೊಳಗೆ ಅಂದ್ರೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಹರ್ಚ್ಕೋಬೇಕು ಬೆಳ್ಳುಳ್ಳಿ. ಇದ್ರ ಮೇಲೆ ಜೋರು ಹಾಕಿ ಮಾಡಿದ್ರೆ ಹಾಕಿ ತೋರಿಸ್ತೀನಿ ನಿಮಗೆ. ಹಾಗೆ ಇದಕ್ಕೆ ಮೊದಲ ಎಣ್ಣೆ ಹೊಡಿಬೇಕು. ಹಿಂಗೆ ಎಣ್ಣೆ ಹೊಡೆದು ಇದು ತಾಟ್ನಿಗೆ ಏನದಲ್ಲ ಹೋಳಿಗೆ ಹಿಂಗೆ ಬಿಡ್ಸ್ಕೋಬೇಕು. ಬೇರೆ ಎಲ್ಲಿನೂ ಮೇಲೆ ಮಾಡ್ಬೋದು, ಪೇಪರ್ ಮೇಲೆ ಮಾಡ್ಬೋದು. ನಾನು ಹಿಂಗೆ ಮಾಡ್ತೀನಿ ನೋಡಿರಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ತಿರು ಹಾಕೋಣ. ಇನ್ನೊಂದು ಮಾಡ್ತೀನಿ ನೋಡ್ರಿ. ಎಣ್ಣೆ ಹಾಕ್ಕೊಂಡು ಹಿಂಗೆ ಮಾಡ್ಬೋದು. ಮಾಡಿ ಹಳ್ಳು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಚಪಾತಿ ಮಾಡತ್ತದಿ? ಚಪಾತಿ ಎಲ್ಲ ಹೋಳಿಗೆ ಮತ್ತೆ ಎಣ್ಣೆ ಏಟ್ ಹಚ್ಚಲತ್ತದಲ್ಲ? ಇದಕ್ಕೆ ಎಣ್ಣೆನೂ ಹಚ್ತಾರೆ. ಮಾಡ್ತೀವಿ. ಆದ್ಮೇಲೆ ಮತ್ತು ಇದ್ರೊಳಗೆ ಒಂದು ಇಡೋದು. ಆಮೇಲೆ ಇಷ್ಟು ಹೋಳಿಗೆ ಮಾಡಿ ನೋಡ್ರಿ. ಈಗ
ಇದೊಂದು ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಆರ್ಯದೀಗ. ಈಗ ಚಪಾತಿ ಮಾಡೋದ ಒಂದೆರಡೇ. ಈಗ ಎಣ್ಣೆ ಹಚ್ಚಿ ಚಪಾತಿ ಮಾಡಿರ್ತೀನಿ ನೋಡ್ರಿ. ನಾನು 3-4 ವಾರ ಇಟ್ಟು ಮಾಡಿ ತೆಗಿತೀನಿ. ಮತ್ತೆ ಸಿಗ್ತೀನಿ ನಿಮಗೆ. ಸಾಸಿವೆ ಜೀರಿಗೆ ಎಣ್ಣೆ ಮತ್ತು ಕೊತ್ತಂಬರಿ ಹಾಕೀನಿ. ಈಗ ಅವೆಲ್ಲ ಕರೆಕ್ಟಾಗಿ ಸುಟ್ಟಾವ. ಈಗ ಕಡಲೆ ಹಾಕ್ತೀನಿ ನೋಡ್ರಿ. ಜಾಸ್ತಿ ಆಗ್ತಾವೆ, ಇಷ್ಟೇ ಹಾಕಾರಿ. ಹಾಕ್ತಿದ್ದಿಲ್ಲ ಇವು ಫ್ರೈ ಆಗಲಿ. ಗೈಲಿ ಸ್ವಲ್ಪ ಡಕ್ಕರ್ ಮುಚ್ಚಿಬಿಟ್ಟು ಬರೋಣ. ಮಿಕ್ಸಿ ಹಾಕೋಗ್ತೀನಿ ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿದ್ದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಹಾಕೋಬೇಕು. ಈಗ ಉಪ್ಪ ಖಾರ ಹಾಕ್ಕೊಂಡು ಎಲ್ಲ ಇದ್ರೊಳಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ರಿ. ಇನ್ನೂ ಸ್ವಲ್ಪ ಅಳಸ್ ಮಾಡ್ಬೇಕಂದ್ರೆ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು. ಚಂದ ಉಮ್ಗೈದ ನೋಡ್ರಿ. ಈಗ ಗುಗ್ರಿ ಹಾಕಿದ್ರೆ ಬೆಸ್ಟ್ ಆಗ್ತೀವಿ ನೋಡ್ರಿ. ಹಾಂ, ಪಲ್ಯನೂ ಬೆಸ್ಟ್ ಆಗ್ತದೆ. ಈಗ ಇದ್ರೊಳಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರಿ ಪಲ್ಯ ರೀ. ಗುಗ್ರಿ ಮಾಡಕ್ಕೆ ಇನ್ನೂ ಸ್ವಲ್ಪ ಇಟ್ಕೊಳ್ಳೇನ್ರಿ. ಈ ಸದ್ಯಕ್ಕೆ ಪಲ್ಯ ಮಾಡೋಗ್ತೀನಿ ರೀ. ಪಲ್ಯ ಊಟ ಮಾಡಾರಿ. ಊಟ ಮಾಡಿ ಬೆಸ್ಟ್. ಹೋಟೆಲ್ದಾಗೂ ಆಗೋಗ್ತಿಲ್ಲ ಹಂಗೆ ಪಲ್ಯ. ಇವತ್ತು ರೆಸ್ಟೋರೆಂಟ್ನಾಗ ಈ ಥರ ಪಲ್ಯ ಮಾಡಲಿದು ಎಷ್ಟು ರೂಪಾಯಿ ಅಂತಂದ್ರೆ ಮಿನಿಮಮ್ ಅಂದ್ರೆ 3 ಪ್ಲೇಟ್ ಆಗ್ತಿರ್ಬೋದು ಇದು. ಹಾಂ ನಿಮಗೆ ರೀ. ಹಾಂ, ಹೊರಗೂ ಹೋಟೆಲ್ದಾಗ ಹಿಂಗೆ ಮಾಡ್ತಾರ. ಮತ್ತು ಹೆಂಗೆ ಮಾಡ್ತಾರೆ ಅವರು? ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು 5 ನಿಮಿಷ ಕುದಿಸೋರು ಮುಗಿದು ಹೋಯ್ತು ಇದ್ರದ್ದು ಊಟನೇ. ಊಟಕ್ಕೆ ಬ್ರೇಕ್. ಈ ಪಲ್ಯ ಯಾರಿಗಿಷ್ಟ ಅದ ಕಾಮೆಂಟ್ ಮಾಡಿ ಹೇಳ್ರಿ. ನಿಮಗೂ ಪಾರ್ಸಲ್ ಕೊಟ್ಟು ಕಳಿಸ್ತೀವಿ. ನಾವು ಹೋಳಿಗೆ ಊಟ ಮಾಡುತ್ತಿದ್ದಾರೆ ನೋಡ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ. ತುಪ್ಪ ಹಾಕೋತಾರೆ ನೋಡ್ರಿ. ಆಕಳು ಕಟ್ಟಿರಿ, ಎಮ್ಮೆ ಕಟ್ಟಿರಿ? ಮಾಡ್ಬೇಕಲ್ಲ. ಅದೆಲ್ಲ ಖರೆ ಅದ ಬಿಡ್ರಿ. ಲೈಟ್ ಹಾಕಿದ್ರಿ ತಂಗಿ, ಚಲೋ ಮಾಡಿದ್ವಿ. ಪಲ್ಯ ತೋರಿಸ್ರಿ ಸ್ವಲ್ಪ ಹೆಂಗೆ ಅಂತ. ಹೋಟೆಲ್ದಾಗೂ ಮಾಡಕ್ಕಿಲ್ಲ, ಹಂಗೆ ಮಾಡಿದ್ನ ಪಲ್ಯ. ಸಂಖ್ಯೆ ಆಡಿಸ್ತಂಗಿ. ಸರಿ, ಮ್ಯಾನ್ ಮಾಡಿ ತೋರಿಸ್. ಚಪಾತಿ ಸಂಗಟ, ಅನ್ನ ಸಂಗಟ. ರೆಸ್ಟೋರೆಂಟ್ ಮಾಡೋದಲ್ಲಿ ಹೆಂಗೆ ಮಾಡ್ತಾರೆ ಪಲ್ಯ. ಹೆಂಗೆ ಪ್ಲೇಟ? ನಿಮ್ಮ ರೆಸ್ಟೋರೆಂಟ್ನಾಗ ಇದ್ದಕ್ಕಿಂತ ಸ್ವಲ್ಪ 10 ರೂಪಾಯಿ ಕಡಿಮೆ ಕೊಡ್ರಿ. ಎಷ್ಟಕ್ಕೊಂದು? ಅಲ್ಲಿ ಎಷ್ಟೋ ಹೆಂಗ ನಿಮ್ಗೆ ಗೊತ್ತಲ್ಲ. ಹೋಳಿಗೆ ನಂಬರ್ 10 ರೂಪಾಯಿ ಇರ್ತದೆ. 80 ರೂಪೀಸ್ 80 ರೂಪೀಸ್ 120 ಇದಾನೆ. ನಮಗೆ 100 ಕೊಟ್ರೆ ಸಾಕು. ಸೂಪರ್ ಚಂದ ಆಗ್ಯಾವ್ರಿ. ಮಸ್ತ್. ಈಗ ತೋ ಪಾಪ ಏನಾಗಿತ್ತು. ಹಿಡಿ ಆಗೋದು ಹಿಡಿಯಪ್ಪ ಹಿಡಿ. ಬಸ್ಸಿಗೆ ಕೂತ್ ಬರ್ತೀವಂದ್ರ
ಅಂದ್ರತ್ರಿ ಬಸಿ ಬರ್ತಿರ್ತಾರ್ರಿ ಮತ್ತ ಅವ್ರ ಈಗ ಅಂತ ಅಂದ್ರೆ ನಾ ಹೋದ್ಮೇಲೆ ಅಂದ್ರೆ ಇವ್ರು ಅಲ್ಲೇ ಇದ್ದವ್ರಿ ಅಂದ್ರೆ ಕಾರ್ ಖಾಲಿ ಐತ್ರಿ ನಾವ್ ಇಬ್ರೇ ಇದ್ದವ್ರಿ ಅದೇ ಅಂದ್ರೆ ನೀವು ಖಾಲಿನ ಐತ್ರಿ ಪೂರಾ ರೀ ಇವ್ರೇ ಹೋಗಿದ್ದೇವ್ ನಾವು ಮತ್ತ ಅಲ್ಲಿ ಹೋದ್ಬಾಳ ಫೋನ್ ಎತ್ತಲಿಲ್ಲ ಅಂದ್ರೆ ನಮ್ಗೆಲ್ಲ ಕಡೆ ಯಾರು ರಿಲೇಷನ್ ಇಲ್ಲ ಹೋದ್ಬಾಳ ಇದಾತು ಅಂತಂದ್ರೆ ಮತ್ತೆ ನಮಗ ಇಲ್ಲ ಅಂತೂ ಸ್ವಲ್ಪ ಮನುಷ್ಯ ಭರೋಸಾ ಆಗಲ್ರಿ ತೆಗೆದ್ರೆ ನಡೀತೀರಿ ಹಿಡಿಯೋರಿ ತೆಗೆದ್ರೆ ನಡೀತೀರಿ ಹಿಡಿಯೋರಿ ನಾವೇ ಅಕ್ಕೋರಿ ಭೇಟಿ ಎಲ್ಲಕ್ಕೆ ಬಂದಿವ್ರಿ ಇಲ್ರಿ ಅಸಲಕ್ಕೆ ಹಿಂಗೆ ಹಿಡಿಯೋ ತೆಗೆಮಂತೇಳಿ ತೆಗೆದ್ರಿ ಅಟ್ಟೆ ರೀ ಎಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಮ್ಮ ಸಬ್ಸ್ಕ್ರೈಬರ್ ಇವರು ರೈತನ ಮಗಳ ಅಂತ ನಾವು ಅವ್ರ ಮನೆಗೆ ಬಂದಿದ್ದೇವ್ರಿ 4 ವರ್ಷ ನಂದೆ ಇವ್ರ ಮನೆ ವಿಡಿಯೋ ಗೊತ್ತಾಗಿಲ್ರಿ ಮನೆಯವರಿಂದ ಹೋಗ್ಯಾರಿ ಆದ್ರೆ ಅವ್ರಿಗೆ ಗೊತ್ತಾಗಿಲ್ರಿ ಇಲ್ಲೇ ಇರ್ತೇವೆ ನಾವ್ ಅಂತ ಹೇಳಿಸಿದ್ರ ಇವತ್ ಮತ್ ಫೋನ್ ಹಚ್ಚಿಸಿದ್ರ ಕೇಳಿದ್ರಿ ಅಡ್ರೆಸ್ ಕೇಳಿ ಬಂದಾರ್ರಿ ಅವ್ರ ಅಕ್ಕೋರು ಅವ್ರದ್ದು ಚಾನಲ್ ಅದರಿ ನೋಡಿ ಸಪೋರ್ಟ್ ಮಾಡ್ರಿ ಅವ್ರ ಚಾನಲ್ ಇವ್ರದ್ದು ರೈತನ ಮಗಳು ಅಂತ ನೋಡ್ರಿ ಅವ್ರ ಪಪ್ಪ ಅವ್ರು ಇಲ್ಲೇ ಇರ್ತೀರಂತ 20 ವರ್ಷದಿಂದ ಇಲ್ಲೇ ಎಷ್ಟು ವರ್ಷ ಆಯ್ತ್ರಿ ನೀವು ಬಂದಿರಿ 20 ವರ್ಷ ಆಯ್ತು ನೋಡ್ರಿ ಈಗ ಬಂದ್ರಿ 20 ವರ್ಷ ಆಯ್ತಂತ್ರಿ ಇಲ್ಲೇ ಇವರೆಲ್ಲ ಇಲ್ಲೇ ಹುಟ್ಟ್ಯಾರಂತ ಇಷ್ಟಿಷ್ಟು ಇದ್ರಂತ ಇಲ್ಲೇ ಅವ್ರ ತಮ್ಮದ ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಾರಂತ ನೋಡ್ರಿ ನಮಗ ಇವ್ರು 4 ವರ್ಷದಿಂದ ಗೊತ್ತಾರ ಬಟ್ ಮೊಬೈಲ್ದಾಗ ನಾವು ನೋಡ್ತೀವಿ ಅವ್ರು ನಮಗ್ ನೋಡಿಲ್ಲ ಇಲ್ಲೇ ಜಮಗದಾಗ ಸಾಲಿಗತ್ತಾರಿ ಜಮಗಿಗೆ ಹುಟ್ಟಿದ್ರಿ ಎರಡೇ ವರ್ಷ ಎರಡರ ಕೊರ್ತೀನಿ ಹೋಗಿದ್ರಿ ಅದು ಟೈಮ್ ಈಗ ಕಲ್ತು ಬರ್ತದೆ ಅದೇ ನಮ್ಮ ಮನ್ಯಾಗ ಅಂದ್ರ ಬಂದಿರ್ದಾಯ್ತು ಅಲ್ಲೋಗ್ತಿದ್ರು ಇವತ್ತು ಯಾಕೋ ಟೈಮ್ ಸ್ವಲ್ಪ ಇದದ ಹಂಗೆ ಹೋಗಿ ಬರಮ್ ನಡ್ರಿ ಅಂತಂದ್ರೆ ಇವತ್ತೇ ಟೈಮ್ ಸಿಕ್ತು ಅವ್ರಿಗೆ ಕುಂತು ಮಾತಾಡಕ್ ಟೈಮ್ ಸಿಗ್ತಲ್ಲ ಕೆಲಸ ಬಿಡಿಸಿದೆ ಅದಕ್ಕೆ ನಾನು ಬಟ್ಟೆ ಗಿಟ್ಟಿ ಎಲ್ಲ ಒಗ್ದಿ ಮಾಡಿನೇ ಬರ್ಬೇಕಂತಂದು ಸ್ವಲ್ಪ ಅವ್ರು ಬಟ್ಟೆ ಮತ್ತೆ ಚಾ ಮಾಡ್ಕೊಂಡು ಚಾ ಕುಡ್ದು ಅವರು ಹುಡುಗರಿಗೆಲ್ಲ ಟಿಫಿನ್ ಕೊಟ್ಟು ಬಂದ್ರು ಆಮೇಲೆ ಎಲ್ಲ ಮಾಡಿ ಮುಂಜಾನೆ ಕೊಡ್ತೀವಿ ಇಲ್ಲ ರೀ ನಮ್ಮ ಮನ್ಯಾಗ್ರಿ ನೀವು ಫೋನ್ ಹಚ್ಚಿದಾಗ ನಾ ಬಟ್ಟೆ ಒಗ್ಲಿ ಇಟ್ಟಿದ ನಮ್ಮ ಮನೆಯವರು ಟಿಫಿನ್ ಕೊಡಕ್ ಹೋಗಿರ ಮತ್ತೆ ಬಂದ್ರಿ 2 ಟೈಮ್ ಹೇಳಿದ್ದಿಲ್ಲ ಅವ್ರಿಗೆ 2 ತಕ ಹೋಗ ನಡೀತು 4 ತಕ ಅಂತ ಬಸಿ ಕೂತ್ ಬರ್ತೀವಿ ಅಂದ್ರತ್ರಿ ಬಸಿ ಬರ್ತಿರ್ತಾರ್ರಿ ಮತ್ತ ಅವ್ರ ಈಗ ಅಂತ ಅಂದ್ರೆ ನಾ ಹೋದ್ಮೇಲೆ ಅಂದ್ರೆ ಇವ್ರು ಅಲ್ಲೇ ಇದ್ದವ್ರಿ ಅಂದ್ರೆ ಕಾರ್ ಖಾಲಿ ಐತ್ರಿ ನಾವ್ ಇಬ್ರೇ ಇದ್ದವ್ರಿ ಅದೇ ಅಂದ್ರೆ ನೀವು ಖಾಲಿನ ಐತ್ರಿ ಪೂರಾ ರೀ ಇವ್ರೇ ಹೋಗಿದ್ದೇವ್ ನಾವು ಮತ್ತ ಅಲ್ಲಿ ಹೋದ್ಬಾಳ ಫೋನ್ ಎತ್ತಲಿಲ್ಲ ಅಂದ್ರೆ ನಮ್ಗೆಲ್ಲ ಕಡೆ ಯಾರು ರಿಲೇಷನ್ ಇಲ್ಲ ಹೋದ್ಬಾಳ ಇದಾತು ಅಂತಂದ್ರೆ ಮತ್ತೆ ನಮಗ ಇಲ್ಲ ಅಂತೂ ಸ್ವಲ್ಪ ಮನುಷ್ಯ ಭರೋಸಾ ಆಗಲ್ರಿ ತೆಗೆದ್ರೆ ನಡೀತೀರಿ ಹಿಡಿಯೋರಿ ತೆಗೆದ್ರೆ ನಡೀತೀರಿ ಹಿಡಿಯೋರಿ ನಾವೇ ಅಕ್ಕೋರಿ ಭೇಟಿ ಎಲ್ಲಕ್ಕೆ ಬಂದಿವ್ರಿ ಇಲ್ರಿ ಅಸಲಕ್ಕೆ ಹಿಂಗೆ ಹಿಡಿಯೋ ತೆಗೆಮಂತೇಳಿ ತೆಗೆದ್ರಿ ಅಟ್ಟೆ ರೀ ಎಲ್ಲ ಇಲ್ಲೇ ಹೊಲ ಅದ ನೋಡ್ರಿ ಅವ್ರದ್ದು ಇಲ್ಲಿ ಬಿತ್ತೋಗ್ತಾರ ಅಣ್ಣವ್ರು ಇಲ್ಲಿ ನಮ್ಮ ಮನೆಯವ್ರು ನಿಂತಾರೆ ಇಲ್ಲಿ ಓಯ್ ರೈತರ ಜೀವನ ಅಂದ್ರೆ ಹೆಂಗಿರ್ತದ ನೋಡ್ರಿ ಹೊಲ್ದಾಗ ಮಕ್ಕಳಿಗೆ ತೊಗೊಂಡು ಎತ್ಕೊಂಡು ಕೆಲಸ ಮಾಡಬೇಕು ನಾವು ಮನ್ಯಾಗ ಇದ್ಕೊಂಡು ಮಾಡಲ್ಲ ನಾವು ಹಾಡಲ್ರಿ ಒಕ್ಕಲ್ತನ ಹೇಳ್ರಿ ಸ್ವಲ್ಪ ಟ್ಯಾಕ್ಟ್ರಿ ವ್ಯಾನ್ ಮಾಡ್ತೀರಲ್ರಿ ಹಾಂ 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 ಇಲ್ಲೇ ಹುಂಚಿನ ಅದಾವ ನೋಡ್ರಿ ಇದು ಮತ್ತು ಕುರಿ ಕಟ್ಟಿರ ಎಲ್ಲ ಮಾಡ್ಯಾರ ಇಲ್ಲೇ ಹುಂಚಿನಕಾಯಿ ಖಾರ ಕೊಡ್ತೀರಿಲ್ಲ ಇದ್ರದ್ದು ನಾವು 1-2 ತಗೋತೀವಿ ಹುಂಚಿನಕಾಯಿ ಕಡೀರಿ 1-2 ಹುಂಚಿನಕಾಯಿ ಕಡ್ದು ಕೊಡ್ತಾರ ನೋಡ್ರಿ ಅಕ್ಕವರು ಅದು ಖಾರ ಕೊಡ್ತೀನಿ ರೀ ಖಾರ ಕೊಟ್ಟು ವಿಡಿಯೋ ಹಾಕ್ತೀನಿ ಇಲ್ಲಿ ರೈತನ ಮಗಳು ಅಂತ ನೋಡ್ರಿ ಬಂದಿದ್ದೇವೆ ನಾವು ಇಲ್ಲಿ ಭೇಟಿ ಆಗ್ಬೇಕ ಅಕ್ಕೋರಿಗೆ ಈಗ ಬಂದಾರ್ರಿ ಅವ್ರು ವ್ಯಾಪಾರ್ರಿ ಮುಂಜಾನೆ ನಿಮ್ಮ ಹೆಸರೇನ್ರಿ ಬರೀ ರೈತ ಶರಣಮ್ಮ ರೀ ಹಾಂ ಹಾಂ ಜಾಸ್ತಿ ಎಲ್ಲರಿಗೂ ಹೆಸರೇ ಗೊತ್ತಿಲ್ರಿ ಇಲ್ಲ ಹೇಳಿರ್ ನೀವ್ರಿ ನಂಗೆ ಬಸಮ್ಮ ಅನ್ನತ್ನಾಗ
ಇಲ್ಲಿ ಅಣ್ಣವ್ರು ಕುಂತಾರ ನೋಡ್ರಿ ಅವ್ರ ಮನೆಯವರು ಅವ್ರೇನೋ ಮಾಡಲ್ಲ ಅಂತ ಅಕ್ಕರೆ ಮಾಡ್ತಾರಂತ ಅವ್ರ ಹೊಲ್ದಾಗ ಬಿತ್ತು ಬಿತ್ತಾರ್ರಿ ಗೋಧಿ ಏನ್ರಿ ನಮ್ ತಮ್ಮನೇರಿ ಎಲ್ಲ ರೀ ಅವರು ಇದು ಖರಾನಲ್ರಿ ನನಗೆ ಗೊತ್ತ್ರಿ ನಮ್ಮ ಹುಡುಗ ಮಾಡ್ತಾನ್ರಿ ನಮ್ದು ಹೆಚ್ಚಿಗೆ ನಾ ಏನ್ ಮಾಡಲ್ರಿ ನಮ್ಮ ಹುಡುಗ ಸೆಕೆಂಡ್ ಇಯರ್ನಾರ ಮಾಡ್ತಾನ ನಿಮ್ಮ ಚಾನಲ್ ಹೆಸರು ಏನು? ಗೌಡ್ರ ಹುಡುಗಿರಿ ಈಗ ರೈತನ ಮಗಳ ಮನೆಗೆ ನಾವು ಹೀಗೆ ಭೇಟಿ ಆಗ್ಲಕ್ಕಂತ ಬಂದಿದ್ದೇವೆ ರೀ ಭೇಟಿ ಆಗ್ಬೇಕಂತೇಳಿ ಹಂಗೆ ಬಂದಿದ್ದೆವು ಇಲ್ಲೇ ನೋಡೋಮಂತೇಳಿ ನೋಡ್ಕೊ ಅದೇ ಟೈಪ್ ವಿಡಿಯೋ ಮಾಡ್ಕೊಳತ್ತಿದ್ದೆ ನಾನು. ಹುಂಚಿನಕಾಯಿ ಗಿಡ ಡ್ಯಾನ್ಸ್ ಹೊಡಿಯೋಣ ಡ್ಯಾನ್ಸ್ ಹೊಡಿ. ಅದೇನು ಕೊಟ್ರಿ ಹಂಗದು ಡೇ ಮೊಸರೆಲ್ಲ ಕೊಟ್ರಿ ಮೊಸರು ಏನು ಮೊಸರು ಹಾಯ್ ಫ್ರೆಂಡ್ಸ್ ನಮಸ್ಕಾರ. ನಾನು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಂದು ಇವತ್ತು ಬೆಳಗ್ಗೆ ಲಾಕ್ ಚಾಲು ಆಗ್ಯದ ನೋಡ್ರಿ. ಇವತ್ತು ರೊಟ್ಟಿ ಮಾಡಿ ಮುಗಿಸಿನಿ. ಎಲ್ಲ ಪಲ್ಯನೂ ಮಾಡಿದ್ದೀನಿ ನೋಡಿ. ಪುಂಡಿ ಪಲ್ಯ ಮಾಡಿದ್ದೀನಿ ಮತ್ತು ಇದಕ್ಕೆ ಮೊಸರು. ಇವಾಗ ನಮ್ಮ ಯಜಮಾನ್ರದ ಕೆಲಸ ಮಜ್ಜಿಗೆ ಆಂಬ್ರ ಮಾಡ್ತೀನಿ ಅಂತ ಹೇಳ್ಯಾರ. ಇಲ್ಲಿ ಜೀರಿಗೆ ಇಟ್ಟಿದ್ದೀನಿ, ಇಲ್ಲೆಲ್ಲ ಮಸಾಲ ಇಟ್ಟಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲೇ. ಇದು ನೋಡ್ರಿ ನಮ್ಮ ಇವ್ರು ಕೊಟ್ಟಿದ್ದು
ರೈತನ ಮಗಳು ಅಂತ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಅದ, ಅವ್ರು ಕೊಟ್ಟಿದ್ದು ಶರಣಮ್ಮ ಅಂತ ಅವ್ರ ಹೆಸರು. ಅವ್ರ ಮೊಸರು ಕೊಟ್ರೆ ಈಗ ನಾವು ಮಜ್ಜಿಗೆ ಅಂಬ್ರ ಮಾಡ್ತಾ ಇದ್ದೀವಿ ನೋಡ್ರಿ. ಅದು ಹಿಂಡಿ ಪಲ್ಯ ಜೊತೆಯಲ್ಲಿ ಊಟ ಮಾಡೋದಕ್ಕೆ. ಬನ್ನಿ ಏನು ಹೆಂಗೆ ಮಾಡ್ತಾರಂತ ನೋಡೋಣ ಅಂತ. ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕ್ಬೇಕು ನೋಡಿ. ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿದಾಗ ಅದಕ್ಕೆ ಜೀರಿಗೆ ಹಾಕಿ ಜರ ಕೆಂಪಾಗತ್ತೆ. ಈ ಅದ ಅಲ್ಲೇ ಮೆಣಸಿನಕಾಯಿ ಹಾಕ್ಲತ್ತಿ ನೋಡಿದಿರ. ಹಿಂಗೆ ಹಿಡಿದ್ರೆ ಬೇಡಂತೆ. ಅಷ್ಟೇ ಅದು ಬಂತು. ಇದು ತಿಂತೀನಿ ಅದೇ ದೇವ್ರ ಕಲಕರಿ. ಇದು ಏನೋ ಇಲ್ಲ ನೋಡಕ್ಕೆಲ್ಲ ಅದು ಹೊಟ್ಟೆ ಒಳಗ್ತಾವ. ನಂಗೆ ತೋರ್ಸೋಣ ಅದು ಇತ್ತು. ನೋಡ್ರಿ ನಮ್ಮ ಮಮ್ಮಿ ಪಪ್ಪ ಮಜ್ಜಿಗೆ ಅಂಬೂರ್ ಮಾಡುತ್ತಾರೆ. ಗುರು ಮಸಾಲಾ ಪೌಡರ್ ಹಾಕೋಗ್ತಾರ ನೋಡ್ರಿ. ಇದಕ್ಕ ಮೊನ್ನೆ ಮಾಡಿದಿನ ಮಜ್ಜಿಗೆ ಅಂಬರ್ ರೆಡಿ. ಮಜ್ಜಿಗೆ ಅಂಬರ್ ರೆಡಿ ಆಯ್ತು ನೋಡ್ರಿ. ಉಳ್ಪಲ್ಯ ಬಿ ಅಂತಾರ ಅದಕ್ಕ, ಮಜ್ಜಿಗೆ ಅಂಬ್ರು ಬಿ ಅಂತಾರ. ಅದು ಒಡೆಯಂಗ ನೋಡ್ರಿ. ಇದೇ ಅದ್ರ ಹಾಕೋತೀರಿ ನಿಂದ್ರು. ಆ ಪ್ರಾಂಶನ ಹೇಳ್ತಾರ ಯಾವ ಪಾರ್ದ ಬಂದಿವ ಅನ್ನೋದು ಅವು ಟಿಕ್ಕಾಕ್ ತೋರಿಸು. ಹುಳಿ ಮಜ್ಜಿಗೆ ರೆಡಿ. ಹುಳಿ ಮಜ್ಜಿಗೆ ಪೌಡ್ರ್. ಇನ್ನೊಂದು ಅದ್ರಲ್ಲಿ ಯಾರಿಟ್ಟು ಯಾರಿಗೆ ಖಾಲಿ ಬ್ಯಾನ್ಬೇನಿನ್ ಬೇಕು ನಿಂಗ. ಮೈ ಕಾಣದ ಮಣ್ಣಿಂದ ಆಗಿಲ್ಲ. ನನಗೆ ಅನ್ನೋದಿಲ್ಲ. ಬಟಾಣಿ ಆಯ್ತಲ್ಲ ವಿಡಿಯೋ ಮಾಡ್ಕೊಂಡು ಚಂದ ಅದ್ರ ಮಜ್ಜಿಗೆ ನೀ ಮಾಡಿದಿ ನಾ ಮಾಡಿದ ಚಂದ ಅದ್ರ ಮಜ್ಜಿಗೆ ಮತ್ತೆ ಹಾಕ್ಬೇಕು.